देवगणा ब्रह्मो देवावृते देवा ब्रह्मश्यति ब्रह्मो शिवाय शिवबालयोगिनाय
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಯ ನಂದುಗುಡಿಯಲ್ಲಿ ನಲ್ಲೂರು ಬೀರೇಶ್ವರ ಸ್ವಾಮಿ, ಒಡಗೇನಹಳ್ಳಿ ಬೀರೇಶ್ವರ ಸ್ವಾಮಿ, ಮೇಲೂರು ಬತ್ತೇಶ್ವರ ಸ್ವಾಮಿ, ನಂದುಗುಡಿಯ ಬೀರೇಶ್ವರ ಸ್ವಾಮಿ ಈ 4 ದೇವರ ದೇವಸ್ಥಾನವನ್ನು ನಂದುಗುಡಿಯಲ್ಲಿ ಸುಮಾರು 3.5 ಕೋಟಿ ರೂಪಾಯಿ ವೆಚ್ಚದ ಕಲ್ಲಿನ ಶಿಲಾ ದೇವಸ್ಥಾನವನ್ನು ಇವತ್ತು ಹಲವಾರು ರೀತಿಯ ಪೂಜೆ, ಶೈವಾಗಮ ಪರಂಪರೆಯ ಪ್ರಕಾರ ವಿದ್ಯುಕ್ತವಾಗಿ ಭಕ್ತರ ಸಮ್ಮುಖದಲ್ಲಿ ಉದ್ಘಾಟನೆಯನ್ನು ಮಾಡಲಾಯಿತು. ಈ ಒಂದು ಬೀರದೇವರ ಸಂಪ್ರದಾಯ ಸಾವಿರಾರು ವರ್ಷಗಳ ಸಂಪ್ರದಾಯ. ಇದನ್ನು 4 ಗುಡಿಕಟ್ಟಿನವರು ನಂದುಗುಡಿಯಲ್ಲಿ ಹಳೆಯ ದೇವಸ್ಥಾನವನ್ನು ಹೊಸ ದೇವಸ್ಥಾನವನ್ನು ಇವತ್ತು ನಿರ್ಮಾಣ ಮಾಡಿ ಲೋಕಾರ್ಪಣೆಯನ್ನು ಮಾಡಿರ್ತಕ್ಕಂಥದ್ದು. ಲೋಕ ಕಲ್ಯಾಣಕ್ಕಾಗಿ ಹಲವಾರು ರೀತಿಯ ಹೋಮಗಳನ್ನು ಈ ಒಂದು ಶೈವಾಗಮ ಪರಂಪರೆ ಪ್ರಕಾರ ಮಾಡಲಾಯಿತು. ಜೊತೆಗೆ ಬೀರದೇವರ ದೇವಸ್ಥಾನ ಜಾತ್ರೆ ಅಂತಂದರೆ ಕಾಯಿ ಪವಾಡ, ನಂದಿ ಪವಾಡ, ಊರಿನ ಮುಖ್ಯ ಬೀದಿಗಳಲ್ಲಿ ದೇವಸ್ಥಾನದ ದೇವರ ಪಲ್ಲಕ್ಕಿಯ ಮೆರವಣಿಗೆಯನ್ನು ಇವತ್ತು ನೆರವೇರಿಸಲಾಯಿತು. ಒಟ್ಟಾರೆ ಭಕ್ತರ ಅಭಿಷ್ಟೆಯ ಪ್ರಕಾರ, ಸಂಕಲ್ಪದ ಪ್ರಕಾರ ಯಾವುದೇ ತೊಂದರೆ ಆಗಲಾರದ ರೀತಿಯಲ್ಲಿ ಹೋಮ ಹವನಗಳು ನಡೆದು ದೇವಸ್ಥಾನ ಲೋಕಾರ್ಪಣೆಗೊಂಡಿದ್ದು ಭಕ್ತರಿಗೆ ಸಂತೋಷವನ್ನು ನೀಡಿದೆ. ಮಂಡಲ ಪೂಜೆಯನ್ನು ಸಹ ಏರ್ಪಾಡನ್ನು ಮಾಡಲಾಗಿದೆ. ಕೊನೆಯ ಕಾರ್ತಿಕ ಸೋಮವಾರದ ದಿವಸ ಲಕ್ಷ ದೀಪೋತ್ಸವವನ್ನು ಸಹಿತ ಈ ಒಂದು ದೇವಸ್ಥಾನದಲ್ಲಿ ಏರ್ಪಡಿಸಲಾಗುತ್ತೆ. ಭಕ್ತರೆಲ್ಲರಿಗೆ ಬೀರಪ್ಪನ ಆಶೀರ್ವಾದ ಸದಾ ಇರಲಿ ಅಂತಂದ್ಬಿಟ್ಟು ನಾನು ಬಹುಶಃ ಬೇರೆ ಕಡೆ ದೇವಸ್ಥಾನ ಉದ್ಘಾಟನೆ ಆಗಿದ ತಕ್ಷಣ ಕೆಲವು ಕಡೆ ಮಂಡಲ ಪೂಜೆಗೆ ತನಕ ಪೂಜೆ ಮಾಡ್ತಾರೆ. ಆದರೆ ನಂದುಗುಡಿಯ ಈ ಬೀರದೇವರ ವಿಶೇಷ ಏನು ಅಂತಂದರೆ ಭಕ್ತರೆಲ್ಲರ ಸಂಕಲ್ಪ, ಕಮಿಟಿಯವರ ಸಂಕಲ್ಪದ ಪ್ರಕಾರ ಈ ವರ್ಷ 365 ದಿವಸನೂ ಸಹಿತ ನಿತ್ಯ ಅಭಿಷೇಕವನ್ನು ಮಾಡೋದ್ರ ಮುಖಾಂತರ ದೈವಿ ಶಕ್ತಿಯನ್ನು ಈ ಕ್ಷೇತ್ರದಲ್ಲಿ ಪ್ರಭಾವವನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡಲಾಗ್ತದೆ. ಎಲ್ರಿಗೂ ನಮಸ್ಕಾರ. ಇವತ್ತು ಮಾಧ್ಯಮ ಮಿತ್ರರು ಏನು ನಮ್ಮ ಈ ನಂದುಗುಡಿ ಬೀರೇಶ್ವರ ದೇವಸ್ಥಾನದ ನೂತನವಾಗಿ ನಿರ್ಮಾಣವಾದಂಥ ಕಟ್ಟಡಕ್ಕೆ ನೀವೆಲ್ಲ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಸ್ವಾಗತ. ಈ ನಮ್ಮ ನಂದುಗುಡಿ 4 ದೇವರುಗಳ NVM ಟ್ರಸ್ಟಿನ ಸಹಕಾರ್ಯದರ್ಶಿಯಾಗಿ ನಾನು ಪ್ರಭಾವತಿಯಿಂದ ಇವತ್ತು ಏನು ನಮ್ಮ ನೂತನ ಕಟ್ಟಡ ಏನು ಇದರ ಇತಿಹಾಸ ತುಂಬ ಹಳೆಯ ಇತಿಹಾಸ. ಇದಕ್ಕೆ ಮಹಾರಾಜರೇ ನೀಡಿರುವಂತಹ ಜಾಗ ಇದು. ನಮಗೆ ಅಂಥ ಒಂದು ಪುರಾತನವಾದ ದೇವಸ್ಥಾನ. ಇದನ್ನು ಜೀರ್ಣೋದ್ಧಾರ ಮಾಡಬೇಕು ಅನ್ನೋದು ನಮ್ಮ ಕುಲಬಂಧವ್ರಿಗೊಂದು ತುಂಬ ಅಭಿಲಾಷೆ ಇತ್ತು. ಆದರೆ ನಮ್ಮಲ್ಲಿ ಒಂದು ನಿಯಮ ಮಾಡ್ಕೊಂಡಿದ್ವಿ, ನಾವು ಯಾವುದೇ ಕಾರಣಕ್ಕೆ ಹೊರಗೋಗೋದು ದೇಣಿಗೆ ತಗೊಂಡಿರ ನಮ್ಮ ಕುಲಸ್ಥರೇ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಕುಲಸ್ಥರೇ ಕೊಟ್ಟು ಒಂದು ಮಂದಿರ ನಿರ್ಮಾಣ ಮಾಡಬೇಕು ಅಂತ ನಾವು ಪಣ ತೊಟ್ಟಿದ್ವಿ. ಅದರಂತೆ ಇವತ್ತು ನಮ್ಮ ಕುಲಸ್ಥರು ಧಾರಾಳವಾಗಿ ಮನಸೋ ಇಚ್ಛೆಯಂತೆ ದೇವಸ್ಥಾನಕ್ಕೆ ಒಂದು ನಿಮಿಷವೂ ತಡವಾಗದಂತೆ ಅವರು ದಾನ ಮಾಡಿ ಈ ದೇವಸ್ಥಾನ ನಿರ್ಮಾಣಗೊಂಡು ಇವತ್ತು ಈ ಒಂದು ದೇವಸ್ಥಾನನ ಲೋಕಾರ್ಪಣೆ ನಮ್ಮ ಸಿದ್ದರಾಮಾನಂದ ಸ್ವಾಮೀಜಿ ಅವರ ಅಮೃತ ಹಸ್ತದಿಂದ ಲೋಕಾರ್ಪಣೆಗೊಂಡಿದೆ. ಜೊತೆಯಲ್ಲಿ ನಿನ್ನೆ ರಾತ್ರಿ ಸಹ ನಮ್ಮ ಜಗದ್ಗುರುಗಳಾದ ತುಂಬಾ ಕಾರ್ಯದ ಒತ್ತಡ ಇದ್ದರೂ ಸಹ ಬೀರದೇವಾನಂದ ಸ್ವಾಮೀಜಿಯವರು ಏನೇ ಆದರೂ ನಾವು ನಂದುಗುಡಿಗೆ ಬರಲೇಬೇಕು ಅಂತೇಳಿ ಬಂದು ಅವರೊಂದು ದೇವರಿಗೆ ಆಶೀರ್ವಾದ ತಗೊಂಡು ನಮ್ಮೆಲ್ಲರಿಗೂ ಆಶೀರ್ವದಿಸಿ ಹೋಗಿದ್ದಾರೆ. ಈ ಮುಖಾಂತರ ನಾವು ಏನು ಹೇಳೋದಕ್ಕೆ ಬರ್ತೀವಿ ಅಂದರೆ ಕುರುಬರ ಒಂದು ಮನಸ್ಸು ಸ್ಥಿರವಾಗಿದ್ದರೆ ಏನು ಬೇಕಾದರೂ ಮಾಡಬಲ್ಲರು ಅನ್ನೋದಕ್ಕೆ ಇವತ್ತು ನಮ್ಮ ದೇವಸ್ಥಾನವೇ ಉದಾಹರಣೆ.